ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಧರ್ಮವಂತರು ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ನವರಸ್ ಕಟ್ಟಾಕ್ಬಿಟ್ರೆ ಏನು ಮಾಡೋದು ಸ್ವಾಮಿ ಅಂತ ಒಬ್ಬರು ನಮ್ಮ ಶಿಷ್ಯರು ಪ್ರಶ್ನೆ ಕೇಳಿದ್ರು. ನವರಸ್ಸು ಕಟ್ಟಾಕ್ಬಿಟ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರು. ನಮ್ಮ ಶರೀರದಲ್ಲಿ 7 ಚಕ್ರಗಳು ಬರುತ್ತೆ. 7 ಕುಂಡಲಿನಿ ಯೋಗ ಸಾಧನೆ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ ಅಂತ ಬರುತ್ತೆ. ಒಂದೊಂದು ಚಕ್ರಕ್ಕೂ ಕೆಲವು ನರನಾಡಿಗಳು, ಹಾಗೆ ಗ್ರಂಥಿಗಳು, ಹಾಗೆ ದಳಗಳು, ಹಾಗೆ ಬಣ್ಣಗಳು, ಹಾಗೆ ಬೀಜಾಕ್ಷರ ಮಂತ್ರಗಳು, ಸ್ವರಗಳು, ಲೋಕಗಳು, ಹಾಗೆ ದೇವತೆಗಳು ಅಂದರೆ ಶಕ್ತಿ ದೇವತೆಗಳು, ಚಾಮುಂಡ, ಶಾಕಿನಿ, ಡಾಕಿನಿ, ಹಾಕಿನಿ, ಕಾಕಿನಿ, ಹಾಗೆ ಗಣಪತಿ, ಶ್ರೀಮನ್ನಾರಾಯಣ, ರುದ್ರ, ಲಕ್ಷ್ಮಿ ಇತ್ಯಾದಿ 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 ಇಲ್ಲೆಲ್ಲ ದೇವತೆಗಳು, ಸ್ವರಗಳು ಇವೆಲ್ಲ ಬರುತ್ತೆ. ಇದೇನು ಸ್ವಾಮಿ ನಮ್ಮ ಶರೀರದಲ್ಲಿ ಸ್ವರಗಳಿರುತ್ತಾ? ಇರುತ್ತೆ. ಹಾಗೆ ಮಂತ್ರಗಳು, ಬೀಜಾಕ್ಷರ ಮಂತ್ರಗಳಿರುತ್ತಾ? ಇರುತ್ತೆ. ಅವುಗಳನ್ನು ಹೊರಗೆ ತರಬೇಕಷ್ಟೆ. ಹಾಗೆ ಬಣ್ಣಗಳಿರುತ್ತಾ? ಇರುತ್ತೆ. ಅದನ್ನು ನಾವು ಕಂಡ್ಕೋಬೇಕಷ್ಟೆ. ಹಾಗಾದರೆ ನರ್ವ್ ಸಿಸ್ಟಮ್ ಏನೋ ಇರುತ್ತೆ, ಅದಕ್ಕೆ ಕಟ್ಟಾಕ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಲ್ಲಿ ಪಾಪ ಡಾಕ್ಟ್ರು MBBS ಇನ್ನೊಂದು ಮತ್ತೊಂದು ಕಷ್ಟಪಟ್ಟು ಓದಿ ದುಡ್ಡು ಖರ್ಚು ಮಾಡಿ ಹಗಲು ರಾತ್ರಿ ವಿದ್ಯಾಭ್ಯಾಸ ಮಾಡಿ ಸಾಕಷ್ಟು ಹಣ ಖರ್ಚು ಮಾಡಿ ಶ್ರಮ ವಹಿಸಿ ಅವರು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಟ್ರೈನಿಂಗೆಲ್ಲ ಮಾಡಿ ಲ್ಯಾಬ್ಗಳಲ್ಲಿ ಹೆಣಗಳೆಲ್ಲ ಕಟ್ ಮಾಡ್ತಾರೆ. ಅದರಲ್ಲಿ ಬ್ರೈನು ಎಲ್ಲ ಈಚೆ ತೆಗಿತಾರೆ, ಹೃದಯ ಈಚೆ ತೆಗಿತಾರೆ, ಕರಳು ಈಚೆ ತೆಗಿತಾರೆ. ಪಿನ್ ಟು ಪಿನ್ ಎಲ್ಲ ಲ್ಯಾಬಲ್ಲಿ ಮೈಕ್ರೋಸ್ಕೋಪ್ಗಳು ಬರುತ್ತೆ. ಸೂಕ್ಷ್ಮ ದರ್ಶಕ ಯಂತ್ರ ಅಂತಾರೆ, ಮೈಕ್ರೋಮೀಟರ್ಸ್. ಅದರಲ್ಲೆಲ್ಲ ನೋಡಿ ರಕ್ತ ಕಣಗಳು, DNA ಕಣ ಏನಿದೆ, DNA ಏನಿದೆ, ಕ್ರೋಮೋಸೋಮ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಹಾರ್ಮೋನ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಕಬ್ಬಿನಾಂಶ ಎಷ್ಟಿದೆ, ಏನೇನು ಮಿನರಲ್ಸು, ವಿಟಮಿನ್ಸು ಇವೆಲ್ಲ ಇರುತ್ತೆ ಅಂತ ಲ್ಯಾಬ್ಗಳಲ್ಲಿ ಅವರು ವಿದ್ಯಾಭ್ಯಾಸ ಮಾಡೋ ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಾರೆ. ಓಕೆನಾ? ಆದರೆ ಅದೇ ಏನು ಅವರು ವಿದ್ಯಾಭ್ಯಾಸದಲ್ಲಿ ಫಸ್ಟು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಕೊಡ್ತಾರೆ, ಮಕ್ಕಳೆಲ್ಲ ಕೂತ್ಕೊಂಡು ಕೇಳಬೇಕು. ಕಾಲೇಜ್ ಹುಡುಗರು, ಕಾಲೇಜ್ಗಿಂತೂ ಜಾಸ್ತಿ ವ್ಯಾಲ್ಯೂ ಇಂಜಿನಿಯರಿಂಗ್ ಹುಡುಗರು ಅವರು. ಆದರೆ ಮೆಡಿಕಲ್ ಎಜುಕೇಷನ್ ಅಷ್ಟೇ. ತುಂಬ ಲಕ್ಷ ಕೋಟಿ ಕೊಟ್ಟು ಅಲ್ಲಿ ಸೀಟ್ ಗಿಟ್ಸ್ಕೋಬೇಕು. ಆಮೇಲೇನು ಹಣ ಕಟ್ಟಬೇಕು. ಆಮೇಲೆ ಬೇಜಾನ್ ಪ್ರಾಜೆಕ್ಟ್ ವರ್ಕ್ಗಳು ಅದು ಇದು ಅಂತ ಎಕ್ಸ್ಟ್ರಾ ಖರ್ಚು. ಮತ್ತು ಹಾಸ್ಟೆಲ್ಗಳಲ್ಲಿ ಇರಬೇಕು ಮಕ್ಕಳು, ಅದಕ್ಕೆ ಎಕ್ಸ್ಟ್ರಾ ದುಡ್ಡು. ಈಗ ಕೋಟೆಗಳು ಹೇಳ್ಕೊಂಡ್ಬಿಡ್ತದೆ. ಮೆಡಿಕಲ್ ಕಾಲೇಜ್ ಅಂದರೆ ಅಷ್ಟು ಈಜಿ ಅಲ್ಲ. ಒಂದು ಕಾಂಪೌಂಡರ್ ನರ್ಸ್ ಟ್ರೈನಿಂಗ್ ಮಾಡಬೇಕಾದ್ರೂ ತುಂಬ ಕಷ್ಟ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಓಕೆನಾ? ಇಲ್ಲಿ ಯಾಕೆ ಕೆಳಗೆ ಬಂದ ಈ ವಿಚಾರಪ್ಪ ಅಂದರೆ, ನಾವಿಲ್ಲಿ ಸಪ್ತಚಕ್ರಗಳ ಯೋಗ ಸಾಧನೆ, ಕುಂಡಲಿನಿ ಯೋಗ ಸಾಧನೆ ಅಂತ ಹೇಳ್ಕೊಡ್ತೀವಿ. ಇದರಲ್ಲಿ ನಮ್ಮಲ್ಲಿ ಏನು ಶರೀರದಲ್ಲಿ ನರ್ವ್ ಸಿಸ್ಟಮ್ ಇದೆ, ರಕ್ತ ನರನಾಡಿಗಳಿದೆ, ಮೆದುಳಿದೆ, ಕಣ್ಣು, ಕಿವಿ, ಕಿಡ್ನಿ, ಕರಳು ಎಲ್ಲ ಇದೆ. ಎಲ್ಲ ಟೋಟಲಾಗಿ ಪಾಠ ಮಾಡ್ತೀವಿ. ಸೇಮ್ ಮೆಡಿಕಲ್ ಕಾಲೇಜಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಷ್ಟೊಂದು ನಾವು ಮಾಡಿಲ್ಲ, ಅಷ್ಟೊಂದು ಪ್ರಾಕ್ಟಿಕಲ್ ಕೊಡಿಲ್ಲ ಅಂದರೂ ಕಡಿಮೆ ಆದರೂ ಪಾಠ ಮಾಡ್ತೀವಿ, ಕಡಿಮೆ ಆದರೂ ಪ್ರಾಕ್ಟಿಕಲ್ ಕೊಡ್ತೀವಿ. ಆದರೆ ಏನಾದರೂ ನರ್ವ್ಸ್ ನಮ್ಮಲ್ಲಿ ಕಟ್ಟಾದರೆ, ಸಿಸ್ಟಮಲ್ಲಿ ನಮ್ಮಲ್ಲಿ ಏನಾದರೂ ಕಟ್ಟಾದರೆ ಅದನ್ನು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಯಾರು ನೋಡ್ತಾರೆ? ನಮಗೆ ಡಾಕ್ಟರೇ ತಾನೆ. ಕಾಲೇಜಲ್ಲಿ ಓದಿ ಬಂದಿರೋ ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕವರು, ದೊಡ್ಡವರು, ಅದು ಚಿಕ್ಕ ವಿದ್ಯಾಭ್ಯಾಸ ಇರಲಿ, ದೊಡ್ಡ ವಿದ್ಯಾಭ್ಯಾಸ ಇರಲಿ, ಕಾಂಪೌಂಡ್ರು ತಕ್ಕಂಗೆ ಅವ್ರು ಕೆಲಸ ಮಾಡ್ತಾರೆ, ಹೆಲ್ಪರ್ಗಳು ತಕ್ಕಂಗೆ ಅವ್ರು ಕೆಲಸ ಮಾಡ್ತಾರೆ, ಹಾಗೆ ಡಾಕ್ಟ್ರ್ ತಕ್ಕಂಗೆ ಅವ್ರು ಕೆಲಸ ಮಾಡ್ತಾರೆ. ಎಲ್ಲ ನ್ಯಾಯವಾಗಿ ನೀತಿಯಿಂದ ಸತ್ಯದಿಂದ ಕೆಲಸ ಮಾಡ್ತಾರೆ, ನಿಷ್ಠೆಯಿಂದ. ಅವ್ರು ಕಷ್ಟಪಟ್ಟು ಓದಿರ್ತಾರೆ, ಇವತ್ತು ಆ ಕೆಲಸ ಮೇಲೆ ಕೂತಿರ್ತಾರೆ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಅವ್ರ ಕಷ್ಟ ಅವರು ಪ್ರಯತ್ನ ಪಡ್ತಾರೆ, ಅದರಲ್ಲೇನು ಸಂದೇಹ ಇಲ್ಲ. ಓಕೆನಾ? ಆದರೆ ಈಗ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆದರೆ ಏನಾಗುತ್ತೆ? ಈ ಮೂತಿ ಹಿಂಗೆ ಹೊಟ್ಟೋಗ್ಬಿಡುತ್ತೆ, ಈ ಕಣ್ಣು ಹಿಂಗೆ ಹೋಗ್ಬಿಡುತ್ತೆ, ಈ ಕೈ ಎತ್ತಕ್ಕಾಗಲ್ಲ, ಈ ಕಾಲು ಎತ್ತಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಇದು ಲೆಫ್ಟು. ಹಾಗೆ ರೈಟ್ನಲ್ಲಿ ಆದರೆ ಏನು ಮಾಡೋದು? ರೈಟ್ನಲ್ಲಿ ಈ ಕೈ ಹೋಯ್ತು, ಈ ಕಣ್ಣು ಹೋಯ್ತು, ಮೂತಿ ಹೋಯ್ತು, ಕಾಲು ಹೋಯ್ತು ಅಂದರೆ ಅದು ಎತ್ತಕ್ಕಾಗಲ್ಲ.
ಅಲ್ವಾ? ಅಕಸ್ಮಾತ್ ಸೆಂಟ್ರಲ್ಲೇ ಏನಾದರೂ ಪ್ರಾಬ್ಲಮ್ ಆದರೆ, ಸೊಂಟ ಹಿಂದ್ಗಡೆ ಬೆನ್ನಲ್ಲಿ ಎಲ್ಲ ಒಳಗೆ ಒಂದು ಕಡೆ ಪ್ರಾಬ್ಲಮ್ ಆದರೆ ಹೇಳೋಕ್ಕೆ ಆಗಲ್ಲ. ಕೂತ್ಕೊಂಡಿದ್ದ ಕಡೆನೇ ಎಲ್ಲ ಹೇಳೋಕ್ಕಾಗಲ್ಲ. ಕೂತ್ಕೊಂಡಿರ್ಬೋದು ಅಷ್ಟೇ, ಹೇಳೋಕ್ಕಾಗಲ್ಲ. ಯಾಕಂದರೆ ಎರಡೂ ಕಾಲುಗಳು ಬಿದ್ದೋಗುತ್ತೆ. ಇದು ನರ್ವ್ ಸಿಸ್ಟಮಲ್ಲಿ ಕಟ್ಟಾದರೆ, ನಾನು ಯಾಕೆ ಕಟ್ಟಾದರೆ ನರ್ವ್ಸ್ ಅಂತ ಇದ್ದೀನಂದರೆ, ನಾನು ನಿನ್ನೆ ಕ್ಲಾಸ್ ಕೊಟ್ಟೆ. ನಿನ್ನೆ ಕ್ಲಾಸ್ ಕೊಟ್ಟೆ ನಮ್ಮ ಹುಡುಗರಿಗೆ. ರಾತ್ರಿ ಕ್ಲಾಸ್ ಕೊಟ್ಟೆ. ತಾರೀಕು ಎಷ್ಟಪ್ಪ ಅಂದರೆ ಹೇಳ್ಬಿಡ್ತೀನಿ ಒಂದು ಸರಿ ಮೊಬೈಲಲ್ಲಿ ನೋಡಿ. ನೆನ್ನೆ ತಾರೀಕು ಬಂದು 6, ಇವತ್ತು 7 ಇದೆ ಶನಿವಾರ. ನಿನ್ನೆ ಶುಕ್ರವಾರ 6 ಡಿಸೆಂಬರ್ ತಿಂಗಳು 2024 ಇಸ್ವಿ ರಾತ್ರಿ. ಶುಕ್ರವಾರ ರಾತ್ರಿ 6ನೇ ತಾರೀಕು ಡಿಸೆಂಬರ್ 24 ಇಸ್ವಿ 2024 ಇಸ್ವಿ. ಸರಿನಾ? ನಾನು ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಕ್ಲಾಸಸ್ಸು ಬ್ಯಾಚಸ್ ಇರುತ್ತೆ. ಬ್ಯಾಚ್ಗಳು ಡೇನಲ್ಲೂ ಇರುತ್ತೆ, ಸಂಜೆನೂ ಇರುತ್ತೆ, ರಾತ್ರಿನೂ ಇರ್ತವೆ. ಬ್ಯಾಚ್ಗಳು ಬೇರೆ ಬೇರೆ ಬ್ಯಾಚ್ಗಳಿರ್ತವೆ. ಕೆಲವರು ಗುರುಗಳು ಪಾಠ ಮಾಡ್ತಾರೆ. ಇನ್ನೂ ಕೆಲವು ಗುರುಗಳಿದ್ದಾರೆ, ಅವರೆಲ್ಲ ಪಾಠ ಮಾಡ್ತಾರೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ ನಮ್ಮದು ವಿದ್ಯಾಸಂಸ್ಥೆ. ಒಂದು ಸಣ್ಣ ಪುಟ್ಟ ವಿದ್ಯಾಸಂಸ್ಥೆ. ಇಲ್ಲಿ ಚಿಕ್ಕದಾಗಿ ಬ್ಯಾಚ್ಗಳಿರುತ್ತೆ. ಅದಕ್ಕೆ ಒಬ್ಬ ಸಣ್ಣ ಗುರುಗಳು ಅಂತೀವಿ. ಆ ಗುರುಗಳು ಪಾಠ ಮಾಡ್ತಾರೆ, ಪ್ರಾಮಾಣಿಕವಾಗಿ ಮಾಡ್ತಾರೆ ಗುರುಗಳು ಬೇರೆ ಬೇರೆ ಬ್ಯಾಚ್ಗೆ. ಹಾಗೆ ನಾನು ಏನು ಮಾಡ್ತೀನಪ್ಪ ಅಂದರೆ, ವಾರಕ್ಕೆ 2 ದಿನ ಒಂದೊಂದು ಬ್ಯಾಚ್ಗೆ ಅಟೆಂಡ್ ಆಗ್ತೀನಿ. ಹಾಗೆ ಎಲ್ಲ ಬ್ಯಾಚ್ಗಳಿಗೂ ಸ್ವಲ್ಪ ನಾನು ಆವಾಗ ಅಟೆಂಡ್ ಆಗ್ತೀನಿ. ಇದು ನನ್ನ ಕೆಲಸ. ಇಲ್ಲಿ ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ ಇದೆಲ್ಲ ಕಲಿಸ್ತೀವಿ. ನಾನು ಒಂದೊಂದು ಟೈಮು ಅವರೆಲ್ಲ ಏನು ಕೆಲಸ ಮಾಡ್ತಾರೆ, ಗುರುಗಳೆಲ್ಲ ಕರೆಕ್ಟಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಾರೆ, ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ ಇವರೆಲ್ಲ ಸರಿಯಾಗಿ ಹೇಳ್ಕೊಡ್ತಿದ್ದಾರಾ ಇಲ್ವಾ, ಶಿಸ್ತು ಇದೆಯಾ ಇಲ್ವೋ, ಇದೆಲ್ಲ ನಾನು ಆವಾಗವಾಗ ಆನ್ಲೈನಲ್ಲಿ ಗುಪ್ತವಾಗಿ ರಹಸ್ಯವಾಗಿ ಚೆಕ್ ಮಾಡ್ತಾಯಿರ್ತೀನಿ. ಹಾಗೆ ರಾತ್ರಿ ಒಂದು ಕ್ಲಾಸ್ಗೆ ಅಟೆಂಡ್ ಆದೆ ನಾನು. 9:30 ಕ್ಲಾಸ್ ಅದು. ರಾತ್ರಿ 9:30ಗೆ ಬ್ಯಾಚ್ ಅದು. ಸೀನಿಯರುಗಳು ಇರ್ತಾರೆ, ಸೆಕೆಂಡ್ ಬ್ಯಾಚು ಅಂತ ಹೇಳ್ಬೋದು ಅದನ್ನು. ಇಲ್ಲಿ ಫಸ್ಟ್ ಬ್ಯಾಚ್ ಅಂದರೆ ಅದರಲ್ಲಿ ಬೇರೆ ಬೇರೆ ಬ್ಯಾಚ್ ಇರುತ್ತೆ, ABC ಅಂತ. ಹಾಗೆ ಸೆಕೆಂಡ್ ಬ್ಯಾಚ್ ಅಂದರೆ ಅದರಲ್ಲಿ ABC ಅಂತ ಇರ್ತದೆ. ಹಾಗೆ ಥರ್ಡ್ ಬ್ಯಾಚ್ ಅಂದರೆ ಅದರಲ್ಲಿ ಬೇರೆ ಬೇರೆ ಇರ್ತದೆ. ಸಂಜೆ ಒಂದು 3 ಟೈಪಲ್ಲಿ ಬ್ಯಾಚ್ಗಳಿರುತ್ತೆ, ಆದರೆ ಅದರಲ್ಲಿ ಬೇರೆ ಬೇರೆ ಇರ್ತವೆ. ಹಾಗೆ ನಾನೊಂದು ಬ್ಯಾಚಲ್ಲಿ ಕನೆಕ್ಟ್ ಆದೆ. ಆ ಬ್ಯಾಚಲ್ಲಿ ಗುರುಗಳು ಆಲ್ರೆಡಿ ಪಾಠ ಮಾಡ್ತಾಯಿದ್ರು. ನಾನೆಲ್ಲ ಕೇಳಿಸ್ಕೊತಾ ಇರ್ತೀನಿ ಏನು ಮಾಡ್ತಾರೆ ಅಂತ. ಕೆಲವರು ಡೌಟ್ಸ್ ಕೇಳ್ತಿರ್ತಾರೆ, ಇನ್ನು ಕೆಲವರು ಏನೋ ಒಂದು ಹೇಳ್ತಿರ್ತಾರೆ, ಇವರು ಹೇಳ್ತಿರ್ತಾರೆ. ಹಾಗೆ ಆಮೇಲೆ ನಾನು ಎಂಟ್ರಿ ಆದೆ ಆನ್ಲೈನ್ ಕ್ಲಾಸ್ಗೆ. ಅಲ್ಲಿ ಒಬ್ಬ ಶಿಷ್ಯ ಪ್ರಶ್ನೆ ಕೇಳ್ದ, ರಘುನಂದನ್ ಅಂತ ಹೊಸಬ ಸ್ವಲ್ಪ ನಾಲೆಡ್ಜ್ ಇದೆ ಅಂದ್ಬಿಟ್ಟು ನಾನು ಸೆಕೆಂಡ್ ಬ್ಯಾಚ್ಗೆ ಹಾಕಿದ್ದೆ. ಹೊಸಬ ರಘುನಂದನ್ ಅಂತ, ಅವ್ರದ್ದು ಬೆಂಗಳೂರೇ ಅವ್ರದ್ದು ಅನ್ಕೊತೀನಿ. ಏನೋ ಸಿಲಿಕಾನ್ ಸಿಟಿನೋ ಪಿಂಡ್ಯನೋ ಯಾವುದೋ ಇರಬೇಕು, ಎಲೆಕ್ಟ್ರಾನಿಕ್ ಸಿಟಿನೋ ಇರಬೇಕು. ಆ ಹುಡುಗ ಒಂದು ಪ್ರಶ್ನೆ ಕೇಳ್ದೆ ನನಗೆ, ಗುರುಗಳೇ ನರ್ವ್ಸ್ ಕಟ್ಟಾಗ್ಬಿಟ್ರೆ ಏನು ಮಾಡೋದು ಅಂತ. ಆ ಹುಡುಗ ಯಾಕೆ ಕೇಳ್ದೆ ಅಂದರೆ, ಹುಡುಗ ಅಂದರೆ ಏನು ಚಿಕ್ಕ ಹುಡುಗ ಅಲ್ಲ, ಮದುವೆ ಎಲ್ಲ ಆಗಿರುತ್ತೆ ಅಂದ್ಕೊತೀನಿ, ಅಥವಾ ಗೊತ್ತಿಲ್ಲ. ಇಲ್ಲಿ ನರ್ವ್ಸ್ ಸಿಸ್ಟಮ್ ಏನಪ್ಪ ಅಂದರೆ, ನಮ್ಮ ಶರೀರದಲ್ಲಿ ಮೇಯ್ನ್ 3 ಗ್ರಂಥಿ ಇರುತ್ತೆ. ಒಂದು ಬ್ರಹ್ಮಗ್ರಂಥಿ ಮೊದಲನೇದು, ಅದು ಮೂಲಾಧಾರ ಚಕ್ರಕ್ಕೆ, ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಡುತ್ತೆ. ಹಾಗೆ ಇನ್ನು ಮಣಿಪುರ, ಹಾಗೆ ಅನಾಹತಕ್ಕೆ ವಿಷ್ಣು ಗ್ರಂಥಿ ಸಂಬಂಧಪಡುತ್ತೆ. ಹಾಗೆ ವಿಶುದ್ಧ ಆಜ್ಞೆಗೆ ರುದ್ರ ಗ್ರಂಥಿ ಸಂಬಂಧಪಡುತ್ತೆ. ಇಲ್ಲಿ ಗ್ರಂಥಿಗಳಂದರೆ, ಈಗ ನಮ್ಮ ಮೂಗಲ್ಲಿ ಗೊಣ್ಣೆ ಎಲ್ಲ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಿವಿಲಿ ಸೋರುತ್ತೆ, ಗಂಟ್ಲಲ್ಲಿ ಕಫ ಬರುತ್ತಲ್ಲ, ಇದೆಲ್ಲದಕ್ಕೂ ಒಂದು ಗ್ರಂಥಿ ಇರುತ್ತೆ, ಅದೇ ರುದ್ರ ಗ್ರಂಥಿ. ಹಾಗೆ ಗಂಟ್ಲಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಅದಕ್ಕೆ ವಿಷ್ಣು ಗ್ರಂಥಿ, ಅನಾಹತ ಚಕ್ರ ಬರ್ತದೆ ಅಲ್ಲ, ಇದಕ್ಕೆ ರುದ್ರ ಗ್ರಂಥಿ, ವಿಶುದ್ಧ ಗ್ರಂಥಿಗೆ. ಇನ್ನು ಅನಾಹುತ ಮಣಿಪುರಕ್ಕೆ ವಿಷ್ಣು ಗ್ರಂಥಿ, ಅಂದರೆ ಹೃದಯ ಶ್ವಾಸಕೋಶ ಇದಕ್ಕೆ. ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ ಸೆಕ್ಸ್ ಅಂದರೆ ಮಕ್ಕಳು ಮಾಡೋದು, ಮದುವೆ ಮಾಡ್ಕೊಂಡಿರ್ತಾರೆ, ಬಿಡ್ರಿ, ಮಕ್ಕಳು ಮಾಡೋಕ್ಕೇನು ಮದುವೆ ಮಾಡ್ಕೋಬೇಕಾ, ಏನಿಲ್ಲ, ಮಾಡ್ತಾರೆ. ಈಗ ಪ್ರಾಣಿಗಳು ಮಾಡ್ತವೆ, ಮನುಷ್ಯರು ಮಾಡ್ತವೆ, ಬಿಡ್ರಿ, ಅದು ಬೇರೆ ವಿಚಾರ. ಮಕ್ಕಳು ಮಾಡಬೇಕಂದ್ರೆ ಸೆಕ್ಸಲ್ಲಿ ಕರೆಕ್ಟಾಗಿರಬೇಕು ಅಲ್ವಾ, ಲೈಂಗಿಕ ವಿಚಾರದಲ್ಲಿ ಕರೆಕ್ಟಾಗಿರ್ಬೇಕು, ಇಬ್ಬರು ಕರೆಕ್ಟಾಗಿರಬೇಕು, ಇಲ್ಲಾಂದ್ರೆ ಮಕ್ಕಳಾಗಲ್ಲ. ಒಂದು
ಎರಡನೇದು ಇಬ್ಬರಲ್ಲಿ ಒಬ್ಬರಿಗೆ ತೃಪ್ತಿ ಆಗಲಿಲ್ಲ ಅಂದರೆ ಡ್ರೈವರ್ಸ್ ಗ್ಯಾರಂಟಿ, ಇಲ್ಲ ಬೇರೆ ಅಕ್ರಮ ಅನೈತಿಕ ಸಂಬಂಧಗಳಿಗೆ ಹೋಗ್ಬಿಡ್ತಾರೆ. ಯಾರೋ ಪಾಪ ಪ್ರಾಮಾಣಿಕರು ಸುಮ್ಮನೆ ಕಾಲ ಕಳೀತಾರೆ ಜೀವನ ಪರ್ಯಂತ, ಅವ್ರನ್ನ ಪತಿರತರು ಅಂತೀವಿ, ಇಲ್ಲ ಸತಿರತರು ಅಂತ ಕರಿತೀವಿ ನಾವು. ಪ್ರಾಮಾಣಿಕವಾಗಿದ್ದರೆ ಜೀವನ ಪರ್ಯಂತ ಹಂಗಂತ ಎಷ್ಟು ಜನ ಇರ್ತಾರೆ? 98 ಭಾಗ ಯಾರೂ ಇರಲ್ಲ. ಯಾರೋ ಒಂದು 2% ಲಕ್ಷಕ್ಕೆ ಕೋಟಿಗೊಬ್ಬರು. ಇನ್ನು ಉಳಿದವ್ರು ಅಷ್ಟೇ ಬಿಡ್ರಿ. ಸೆಕ್ಸಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಗೋವಿಂದ. ಈ ಹುಡುಗ ಅದಕ್ಕೆ ಇರ್ಬೇಕು ಡೌಟ್ ಬಂತು ನನಗೆ. ಹೊಸ್ತಾನು ಕೇಳ್ತಾ, ಗುರುಗಳೇ ನರ ಕಟ್ಟಾಗ್ಬಿಟ್ರೆ ಏನು ಮಾಡೋದು ಅಂದ. ನಾನು ಪಾಠ ಮಾಡೋವಾಗ ನಾನು ಹೇಳಿದೆ, ಅಪ್ಪ ಪಾಠ ಆದಮೇಲೆ ಕೇಳಿ ಯಾಕೆ ಹೊಸ್ತೇನು, ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಮತ್ತೆ ಕೇಳಿದೆ, ಅದೇ ಕಟ್ಟಾಗ್ಬಿಟ್ರೆ ಏನು ಮಾಡೋದು ಅಂತ ಕೇಳಿಸ್ತಿತ್ತು ನನಗೆ. ನಾನು ಹೇಳಿದೆ, ಅದು ನರ್ವ್ಸ್ ಏನಾನ ಕಟ್ಟಾದರೆ ಎಡಗೈ, ಎಡಗಣ್ಣು, ಮೂತಿ, ಎಡಗಾಲು ಎಲ್ಲ ಸ್ಟ್ರೋಕ್ ಆದರೆ ಹೊರಟೋಗುತ್ತೆ. ಅಥವಾ ಬಲಗಡೆ ಆದರೆ ಬಲಗಡೆ ಅದು ಅರ್ಧ ಶರೀರ ಹೊರಟೋಗುತ್ತೆ. ಇಲ್ಲ ಸೆಂಟ್ರಲ್ ಹಿಂದ್ಗಡೆ ಏನಾದರೆ ಫುಲ್ ಕೆಳಗಡೆ ಅರ್ಧಕ್ಕೆ ಮೇಲಕ್ಕೆ ಅರ್ಧಕ್ಕೆ ಸಪ್ರೇಟ್ ಆಗಿಬಿಡುತ್ತೆ ಅಂದೆ. ಸಿಸ್ಟಮ್ ವರ್ಕ್ ಆಗಲ್ಲ ಅಂದ ಶರೀರ. ಇಲ್ಲ ಗುರುಗಳು ಹಂಗಲ್ಲ ಅದಲ್ಲ ಅಂದ. ಇಲ್ಲೇನು ಅಂದೆ, ಈಗ ನರ್ವ್ಸಲ್ಲಿ ಶರೀರದಲ್ಲಿ ಪ್ರಾಬ್ಲಮ್ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಕ್ಲಿಯರ್ ಮಾಡ್ಕೊತೀವಿ ಅಲ್ವಾ. ಇನ್ನೇನಪ್ಪ ನೀನು ಡೌಟು ಅಂದೆ ನಾನು. ಹಂಗಲ್ಲ ಗುರುಗಳೇ, ಈಗ ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಮಗೇನೋ ಪ್ರಾಬ್ಲಮ್ ಆಗಿದೆ, ಅದೇನೇ ಇರಲಿ ಪ್ರಾಬ್ಲಮ್ ಶರೀರದಲ್ಲಿ, ಡಾಕ್ಟ್ರ್ ಹತ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವರು ವಾಸಿ ಮಾಡೋಕ್ಕಾಗಲ್ಲ ಅಂದರೆ, ಅವ್ರಿಗೆ ಅದೇನೋ ಗೊತ್ತಾಗಲಿಲ್ಲ ಅಂದರೆ ನಾವು ಸುತ್ತಿ ದುಡ್ಡು ಎಷ್ಟು ಮಾಡ್ತೀವಿ. ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ, ಇನ್ನೊಂದು ಟೆಸ್ಟು ಎಲ್ಲಗಳು ಟೆಸ್ಟ್ಗಳು ಮಾಡ್ತಾರೆ. ಲಾಸ್ಟ್ಗೆ ಅವರು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೂ ಅವಾಗೂ ಅದು ಸಾಲ್ವ್ ಆಗಲಿಲ್ಲ, ಪ್ರಾಬ್ಲಮ್ಮು ಏನಂತೆ ಸರಿಯಾಗಿ ಪ್ರಾಬ್ಲಮ್ ಗೊತ್ತಾಗಿಲ್ಲ ಅಂದರೆ ಡಾಕ್ಟ್ರಿಗೆ ಏನು ಮಾಡ್ತಾರೆ, ಅವರು ಕೊಟ್ಟು ಹೋಗ್ತಾರೆ. ಇವ್ರಿಗೂ ಸಾಕಾಗಿ ಸುತ್ತಿ ಸಾವಿರ ಲಕ್ಷ ಕೊಡ್ತಾರೆ. ಇಲ್ಲೇನು ಡಾಕ್ಟ್ರು ಉದ್ದೇಶಪೂರ್ವಕವಾಗಿ ಏನು ಮೋಸ ಮಾಡ್ತಾಯಿಲ್ಲ, ಹಾಸ್ಪಿಟ್ಲವರು ಉದ್ದೇಶಪೂರ್ವಕವಾಗಿ ಮೋಸ ಮಾಡ್ತಾಯಿಲ್ಲ. ಪಾಪ ಅವರು ಆ ಕಾಯಿಲಾದ ಮಟ್ಟಿಗೆ ಎಲ್ಲ ಚೆಕ್ ಮಾಡಿ ಏನೋ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಪ್ರಾಮಾಣಿಕವಾಗಿ. ಇವರು ದುಡ್ಡು ಖರ್ಚು ಮಾಡ್ತಿದ್ದಾರೆ. ಅವರು ಟೈಮ್ ಸರಿಯಾಗಿ ನೋಡ್ತಾರೆ, ಇವರು ಟೈಮ್ ಸರಿಯಾಗಿ ಹೋಗ್ತಾರೆ ಬರ್ತಾರೆ, ಎಲ್ಲ ಆಯಿತು. ಆದರೆ ವಾಸಿ ಆಗಲಿಲ್ವಲ್ಲ ಸ್ವಾಮಿ, ದುಡ್ಡು ವೇಸ್ಟ್ ಆಗ್ತಾಯಿದೆ, ಟೈಮ್ ವೇಸ್ಟ್ ಆಗ್ತಾಯಿದೆ, ಇಲ್ಲಿ ನರಕ ಅನುಭವಿಸ್ತಾ ಇದ್ವಿ, ನರ್ವ್ಸ್ ಕಟ್ಟಾಗ್ಬಿಟ್ಟಿದೆ ಅಂತಾರೆ. ಎಲ್ಲಿ ಬಡೋದು, ಅದಕ್ಕೇನು ಪ್ರಾಬ್ಲಮ್ ಗುರುಗಳೇ ಅಂತ. ಅಷ್ಟೇ ಅಲ್ಲ, ಹುಡುಗನೇ ಒಂದು ಮಾತು ಹೇಳ್ದ, ಅದು ಕಟ್ ಮಾಡಿದ್ರೆ ಏನು ಮಾಡೋದು ಈ ಥರ ಕೇಳ್ದ. ನನಗೆ ಡೌಟ್ ಬಂತು, ಈ ಥರ ಏನು ಕೇಳ್ತಾವೆ ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಹೇಳಿದೆ, ಅಲ್ಲಪ್ಪ ಕಟ್ಟಾಗಿದ್ದರೆ ಅದು ಮತ್ತೆ ಬೈಪಾಸ್ ಮಾಡ್ತಾರೆ ಡಾಕ್ಟ್ರು, ಸೀಳ್ತಾರೆ, ಶರೀರನ ಸೀಳಿ ಆಪ್ರೇಷನ್ ಮಾಡ್ತಾರೆ, ಅಲ್ಲಿ ಜೋಡಿಸ್ತಾರೆ ಕನೆಕ್ಟ್ ಮಾಡ್ತಾರೆ ಅಂತ. ಅವನು ಹೇಳ್ದ ಹುಡುಗ ರಘುನಂದನು, ಹಂಗಲ್ಲ ಗುರುಗಳೇ ಅದಲ್ಲ ಅಂದ. ಇಲ್ಲೇನಯ್ಯ ಅಂದೆ, ಕಟ್ಟು ಅಂದ. ನಾನು ಕೇಳಿದೆ, ಅದೇ ಕಣಯ್ಯ, ಕಟ್ಟಾದರೆ ಸೇರಿಸೋದು ಮತ್ತು ಸರಿ ಮಾಡೋದು, ಒಳಗೆ ನರ್ವ್ ಸಿಸ್ಟಮ್ಮು ಅಂದೆ. ಅನಲೈಸ್ ಮಾಡಿ ಅವರು ನ್ಯೂರಾನ್ಸ್ ಡಾಕ್ಟ್ರು ಸರ್ಜನ್ ಇರ್ತಾರೆ, ಅವರು ಸರಿ ಮಾಡ್ತಾರೆ ಕಣಯ್ಯ. ಏನಾದರೂ ಬೈಪಾಸ್ ಕನೆಕ್ಷನ್ಗಳಿಲ್ಲ ಅಂದರೆ ನಮ್ಮಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿ ಬರುತ್ತೆ. ಇಂದ್ರಿಯಗಳು, ಜ್ಞಾನೇಂದ್ರಿಯ ಪಂಚೇಂದ್ರಿಯಗಳಲ್ಲಿ ಗೊತ್ತಾಯ್ತಾ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಪರಸ್ಪರ ನಮ್ಮ ಸಿಗ್ನಲ್ಸು, ಬುದ್ಧಿ ಮನಸ್ಸು ಎಲ್ಲ ಕನೆಕ್ಟ್ ಇರ್ತದೆ ಶರೀರಿಗೆ. ಈ ಕಾಲು ಹೆಬ್ಬೆರಳಿಂದ ಈ ಮೂಗುವರೆಗೂ ನಾಡಿಗಳು ಕನೆಕ್ಟ್ ಇರ್ತದೆ ಅಂತ ಹೇಳಿದೆ. ಅಲ್ಲ ಗುರುಗಳೇ, ಕಟ್ಟು ಅಂದ. ತಿರ್ಗಾ ಮತ್ತೆ ಕಟ್ಟು ಅಂತಾರೆ. ಏನು ಕಟ್ಟು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಏನು ಕಟ್ಟಯ್ಯ ಕರೆಕ್ಟಾಗಿ ಬಿಡಿಸೇಳಪ್ಪ ಅಂತ. ಆವಾಗ ಹೇಳ್ದ, ಗುರುಗಳೇ ಈಗ ಹಾಸ್ಪಿಟ್ಲಿಗೆಲ್ಲ ಹೋಗ್ತೀವಿ, ವಾಸಿ ಆಗಲ್ಲ ಅಂದರೆ ಬೇರೆಯವ್ರು ಯಾರೋ ಮಾಯಾಮಾಟ ಮಾಡಿರ್ತಾರಲ್ಲ, ಕಟ್ಟು ಅಂತ. ಮಾಯಾಮಾಟ ಮಾಡಿರ್ತಾರಲ್ಲ ಗುರುಗಳೇ, ಬೇರೆಯವ್ರು ಕೆಡಿಸ್ಬಿಟ್ಟಿರ್ತಾರಲ್ಲ ನಮ್ಮ ಶರೀರನ. ಅವಾಗ ಹೆಂಗೆ ವಾಸಿ ಆಗುತ್ತೆ? ಡಾಕ್ಟ್ರ್ ಹೆಂಗೆ ಮಾಡೋಕ್ಕಾಗುತ್ತೆ? ಅದನ್ನ ಹೆಂಗೆ ವಾಸಿ ಮಾಡೋದು ಹೇಳಿ? ಯಾರಾದರೂ ಮಾಯಾಮಾಟ ಮಾಡಿದರೆ ಹೇಳಿ, ಅದನ್ನ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಕೇಳ್ದೆ. ಆವಾಗ ನಾನು ಬೈದೆ, ನೀನು ಇನ್ನೂ ಹೊಸ ವಿದ್ಯಾರ್ಥಿ, ಇಲ್ಲಿ ಬಂದಿದೆಯಾ, ಪಾಠ ಕೇಳಪ್ಪ ಫಸ್ಟು. ಅದೆಲ್ಲ ಹೆಂಗೆ ಮಾಯಾಮಾಟ ಮಾಡೋದು, ಯಂತ್ರ ತಂತ್ರ ವಿದ್ಯೆಗಳೆಲ್ಲ ನಾವು ಕಲಿಸ್ತೀವಿ. ಪೂಜೆ ಮಾಡೋದು ಹೇಳ್ಕೊಡ್ತೀವಿ, ಅಭಿಷೇಕ ಮಾಡೋದು ಹೇಳ್ಕೊಡ್ತೀವಿ, ಹೋಮ ಯಜ್ಞ ಮಾಡೋದು ಹೇಳ್ಕೊಡ್ತೀವಿ. ಹಾಗೆ ಯಾರಾದರೂ ಮಾಯಾಮಾಟ ಮಾಡಿ ಕೆಡಿಸ್ಬಿಟ್ಟಿದ್ರೆ ಅದನ್ನ ಹೆಂಗೆ ಬಿಡಿಸೋದು ಹೇಳ್ಕೊಡ್ತೀವಿ. ಇಲ್ಲಿ ಬಿಡಿಸೋದಂದರೆ ಯಾರಾದರೂ ಮಾಯಾಮಾಟ ಮಾಡಿಬಿಟ್ಟಿದ್ರೆ, ನಮ್ಮನ್ನು ಕೆಡಿಸ್ಬಿಟ್ಟಿದ್ರೆ ಅದನ್ನು ತೆಗಿಬೇಕು, ಕ್ಲಿಯರ್ ಮಾಡಬೇಕು, ಲೈನು ಕ್ಲಿಯರ್ ಮಾಡಬೇಕು. ಅದನ್ನು ಕಟ್ ಅಂತಾರಂತೆ. ನನಗೆ ಗೊತ್ತಿಲ್ಲ ಅದನ್ನು ಕಟ್ ಅಂತಾರಂತೆ. ಅದನ್ನೇ ಹುಡುಗ ನರ ಕಟ್ ಮಾಡಿಬಿಟ್ಟಿದ್ರೆ ಏನು ಮಾಡೋದು, ನಾನು ನರ ಕಟ್ಟಾಗಿದ್ರೆ ಏನು ಮಾಡೋದು, ನಾನು ತಿಳ್ಕೊತಾ ಇದ್ದೀನಿ. ಅವನು ಹೇಳ್ತಾರದು ಹಂಗಲ್ಲ, ಹಾಸ್ಪಿಟ್ಲಲ್ಲಿ ವಾಸಿ ಆಗದೆ ಇರೋದು,
ಆಗಿಲ್ಲ ಅಂದರೆ ಅದರ ಅರ್ಥ ಏನು, ಯಾರೋ ಕೆಡಿಸ್ಬಿಟ್ಟಿರ್ತಾರೆ. ಅದನ್ನು ಕ್ಲಿಯರ್ ಮಾಡಬೇಕಲ್ಲ, ಲೈನ್ ಕ್ಲಿಯರ್ ಮಾಡಬೇಕಲ್ಲ, ಮತ್ತು ಶುದ್ಧಿ ಮಾಡಬೇಕಲ್ಲ. ಯಾರೋ ಕೆಡ್ಸಿರೋದನ್ನು ನಾವು ವಾಸಿ ಮಾಡಬೇಕಲ್ಲ, ಅದನ್ನು ಬಿಡಿಸ್ಬೇಕಲ್ವ. ಅದನ್ನು ಇವ್ರು ಕಟ್ ಅಂತಾರಂತೆ. ಸರಿಲ್ಲ, ಆ ಹುಡುಗ ಹಂಗೆ ಹೇಳ್ದ. ಆಮೇಲೆ ಹಂಗೆ ಆಕತ್ತೆ, ಸರಿ ಬಿಡು, ಅದಕ್ಕೇನು, ನಮ್ಮಲ್ಲಿ ಮೂಲಾಧಾರಕ್ಕೆ ಬೇಜಾನ್ ಬೀಜಾಕ್ಷರ ಮಂತ್ರಗಳಿದೆ. ಗಣಪತಿ ಅಧಿಪತಿ ಇದ್ದಾನೆ, ಚಾಮುಂಡ ದೇವಿ ಇದ್ದಾಳೆ, ಶಾಕಿನಿ ದೇವತೆ ಇದ್ದಾಳೆ, ಹಾಗೆ ಬೀಜಾಕ್ಷರ ಮಂತ್ರಗಳಿದೆ, ಸ್ವರಗಳಿದೆ. ಹಾಗೆ ಸಾಕಷ್ಟು ಇಲ್ಲಿ ತಪಸ್ಸಾಧನೆ ಹೇಳ್ಕೊಡ್ತೀವಿ. ಪ್ರತಿ ಚಕ್ರಕ್ಕೂ ದೇವತೆಗಳಿರ್ತಾರೆ, ಮಂತ್ರಗಳಿರುತ್ತೆ, ಎಲ್ಲ ಹೇಳ್ಕೊಡ್ತೀವಲ್ಲ. ಇನ್ನೇನು, ಯಾವ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ, ಯಾವ ಚಕ್ರದಲ್ಲಿ ಕಟ್ಟು ಮಾಡಬೇಕು ಆಗಿದೆ, ಅದನ್ನು ಸರಿ ಮಾಡೋ ಸಾಮರ್ಥ್ಯ ನಮಗಿದೆ. ಫಿಸಿಕಲ್ಲಾಗಾದರೆ ಡಾಕ್ಟ್ರ್ ಹತ್ರ ಹೋಗಿ ಏನೋ ಒಂದು ಚೆಕ್ ಮಾಡೋಕೆ ಹೇಳ್ತೀವಿ. ಕೆಲವೊಂದು ಆಯುರ್ವೇದಿಕ್ಕು, ಇನ್ನೊಂದು ಮತ್ತೊಂದು ನಾವೇ ಮಾಡ್ತೀವಿ. ಇಲ್ಲ ಕಟ್ಟು ಯಾರೋ ಮಾಟ ಮಾಡಿ ನಿಮ್ಮನ್ನು ಕೆಡಿಸ್ಬಿಟ್ಟು ನಿಮ್ಮ ನರ ಕಟ್ಟಾಗಿದ್ರೆ ಅದನ್ನು ಸರಿ ಮಾಡ್ತೀವಿ. ಆಮೇಲೆ ಮಕ್ಕಳು ಆಗುತ್ತೆ, ಹೆಂಡ್ತಿ ಗಂಡನೂ ಚೆನ್ನಾಗಿರ್ತಾರೆ, ಎಲ್ಲನೂ ಚೆನ್ನಾಗಿರ್ತದೆ ಬಿಡಿ, ಇದು ಬೇರೆ ವಿಚಾರ ಅಂತ ಹೇಳಿದೆ ನಾನು. ಯಾಕಂದರೆ ನಮಗೆ ದೇವತೆಗಳಿದ್ದಾರೆ, ದೈವ ಇದೆ, ಗುರು ಇದೆ. ಅಲ್ಲಿ ನಮಗೆ ಒಳ್ಳೆ ತಪಸ್ಸಾಧನೆ, ಯೋಗ ಸಾಧನೆ ನಾವು ನಿಷ್ಠೆಯಿಂದ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಏನೋ ನಾವು ಮಾಡಿದ್ರಲ್ಲಿ ಒಂಚೂರು ಆ ದೈವ ಒಲಿದ್ರೆ ಸಾಕಲ್ವ, ಗುರು ಒಲಿದ್ರೆ ಸಾಕಲ್ವ. ಅದರಿಂದ ನಾವು ಬೇರೆಯವ್ರಿಗೆ ಏನೋ ಒಂದು ಮಾಯಾ ಮಂತ್ರ ಮಾಡಿ, ಅಥವಾ ಏನು ಬೀಜಾಕ್ಷರ ಮಂತ್ರಗಳಿದೆ, ಮಂತ್ರ ಪಠಣ ಇದೆ, ನಾವೇನು ಸಿದ್ಧಿಗಳು ಮಾಡ್ಕೊಂಡಿರ್ತೀವಿ, ಮಂತ್ರಸಿದ್ಧಿ, ಅದರಿಂದ ಅವ್ರಿಗೆ ನಾವು ಒಳ್ಳೇದಾಗಲಿ ಅಂತ ಬಯಸಿ ಏನೋ ಒಂದು ನಾವು ಮಾಡ್ತೀವಿ. ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರಿಗೆ ಅಂಥದ್ದೇ ಪ್ರಾಬ್ಲಮ್ ಇರಲಿ, ಆಗುತ್ತೆ ಒಳ್ಳೇದು. ಅವರು ಕರೆಕ್ಟಾಗಿ ನಮಗೆ ಸ್ಪಂದಿಸಬೇಕು. ಗುರುಭಕ್ತಿ, ದೈವಭಕ್ತಿ ಅವ್ರಿಗಿರಬೇಕು. ದಯ, ದಾಕ್ಷಿಣ್ಯ, ಇನ್ನೊಂದು ದಾನ, ಧರ್ಮ ಎಲ್ಲ ಅವ್ರಿಗೆ ಗೊತ್ತಿರಬೇಕು, ಭಕ್ತಿ ಎಲ್ಲ ಗೊತ್ತಾಯ್ತಲ್ಲ. ಆಗ ನಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಇರುತ್ತೆ ಅಂಥವ್ರಿಗೆ. ಒಳ್ಳೆಯವ್ರಿಗೆ ಯಾವಾಗ ಒಳ್ಳೇದಾಗುತ್ತಲ್ವ, ಅವ್ರನ್ನ ಕಾಪಾಡುತ್ತೆ. ಅವರಲ್ಲಿ ಒಳ್ಳೆತನ ಇದ್ದರೆ ಗುರುಭಕ್ತಿ, ದೈವಭಕ್ತಿ, ಹಾಗೆ ದಾನ ಧರ್ಮ ಮಾಡೋದು, ಪುಣ್ಯ ಕೆಲಸಗಳು ಮಾಡಿ ಪುಣ್ಯ ಶಕ್ತಿ ಸಂಪಾದನೆ ಮಾಡ್ಕೊಂಡಿದ್ರೆ ಅವ್ರ ಸುತ್ತಲೂ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಒಳಗೂ ಹೊರಗೂ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಯಾರು ಒಳಗೆ ಹೋಗಿ ಅವರಿಗೆ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಅವ್ರ ಸುತ್ತಲೂ ರಕ್ಷಾ ಕವಚ ಇರುತ್ತೆ. ರಕ್ಷಾ ಕವಚ ಪುಣ್ಯಶಕ್ತಿ ಜಾಸ್ತಿ ಇರೋರಿಗೆ ಅಲ್ವಾ, ಅಂಥವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ. ಗುರುಗಳ ಆಶೀರ್ವಾದ ಇರುತ್ತೆ, ಎಲ್ಲ ಇರುತ್ತೆ. ನೋಡಿ, ಆ ಥರ ಯಾರಾದರೂ ಕೆಡಿಸಿದ್ರೆ, ಕಟ್ಟು ಗಿಟ್ಟು ಇನ್ನೊಂದು ಮತ್ತೊಂದು ಮಾಟ ಮಾಡಿದರೆ, ಅಥವಾ ಇನ್ನೇನೋ ಫಿಸಿಕಲಾಗಿ ಪ್ರಾಬ್ಲಮ್ ಇದ್ದರೆ ಹಾಸ್ಪಿಟ್ಲ್ಗಳು ಸುತ್ತಿ ಸಾಕಾಗಿರ್ತದೆ. ಕೆಲವ್ರಿಗೆ ಎಲ್ಲ ಕಳ್ಕೊಂಡಿರ್ತಾರೆ. ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬಂತು ಅಂದರೆ ಏನು ಪ್ರಯೋಜನ ಆಗುತ್ತೆ? ಎಲ್ಲ ನಷ್ಟ ಆದಮೇಲೆ ಸಾಲಗಾರರಾಗಿರ್ತಾರೆ. ಈಗ ಎಲ್ಲ ನಷ್ಟ ಮಾಡ್ಕೊಂಡಿರ್ತಾರೆ, ಕಷ್ಟಗಳು ಬಂದಿರುತ್ತೆ, ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ಮೊದಲೇ ಎಚ್ಚರಿಕೆಯಿಂದಿರಬೇಕು. ಮೊದಲೇ ಈ ರೀತಿ ಆನ್ಲೈನ್ ಕ್ಲಾಸುಗಳು, ಗುರುಗಳು, ದೇವರು, ಪುಣ್ಯ ಕೆಲಸಗಳು ಅಂತಿರುತ್ತೆ, ಇವೆಲ್ಲ ಸಂಪರ್ಕ ಇಟ್ಕೋಬೇಕು. ಇವುಗಳಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೋಬೇಕು. ಅದೇ ಎಲ್ಲ ಆದಮೇಲೆ, ಎಲ್ಲ ನಷ್ಟ ಅನುಭವಿಸಿದ ಮೇಲೆ ಇನ್ನೇನು ನರಕ ಅನುಭವಿಸ್ತಾರೆ. ಅವಾಗ ಅವ್ರ ಹತ್ರ ದುಡ್ಡು ಇರಲ್ಲ, ಇನ್ನೊಂದಿರಲ್ಲ, ಆರೋಗ್ಯ ಇರಲ್ಲ. ಅಂಥವರು ನಮಗೆ ಎಷ್ಟೋ ಜನ ಕಾಲ್ ಮಾಡ್ತಾರೆ. ನಾವೇನು ಸಲಹೆ ಕೊಡೋದು ಅವರಿಗೆ? ಅವ್ರ ಹತ್ರ ದುಡ್ಡು ಇರಲ್ಲ, ಏನಾದರೂ ಒಳ್ಳೆ ಕೆಲಸ ಮಾಡ್ರಪ್ಪ ಅನ್ನೋಕ್ಕೆ ಕೇಳೋ ಪೇಷನ್ಸು ಇರಲ್ಲ. ಅವಾಗ ಅವ್ರಿಗೆ ಒಂದು ಒಳ್ಳೆ ಏನೋ ಒಂದು ಉಪದೇಶ ಕೊಟ್ಟು ಪಾಠ ಮಾಡಿ ಅವ್ರಿಗೆ ಸರಿ ಮಾಡೋಣ ಅಂದರೆ ಕೇಳೋಕ್ಕೂ ತಾಕತ್ತಿಲ್ಲ, ಮಾಡೋಕ್ಕೂ ತಾಕತ್ತಿಲ್ಲ, ಬರೀ ಸಮಸ್ಯೆ ಬಗ್ಗೆ ಇರಬೇಕು, ಆ ಥರ ಹೇಳ್ತಿರ್ತಾರೆ. ಏನು ಮಾಡೋದು? ಅವಾಗ ನಾವೇ ಎಲ್ಲ ಕೊಟ್ಬಿಡ್ಬೇಕು ಅವ್ರಿಗೆ. 5 ಕೋಟಿ 10 ಕೋಟಿ ಅವ್ರ ಸಾಲ ತೀರಿಸ್ಬಿಡ್ಬೇಕು. ಅವ್ರಿಗೆ ರೋಗನೂ ವಾಸಿ ಮಾಡಿಬಿಡ್ಬೇಕು. ಆರಾಮ್ ಸೀಟ್ ಮೇಲೆ ಇಟ್ಬಿಡ್ಬೇಕು, ಕೂರಿಸ್ಬಿಡ್ಬೇಕು ಅವ್ರನ್ನ. ಆ ಮಟ್ಟಕ್ಕೆ ಕೆಲವರೆಲ್ಲ ನಮ್ಮನ್ನು ಕೇಳ್ತಾರೆ. ಆ ಥರ ತುಂಬ ಜನ ಇದ್ದಾರೆ ಇಲ್ಲಿ. ಮೊದಲೇ ಪುಣ್ಯ ಕೆಲಸಗಳು ಮಾಡಿದ್ರೆ ಚೆನ್ನಾಗಿರೋವಾಗೆ ಇರೋ ಪುಣ್ಯ ಇವಾಗ ಅಷ್ಟೋ ಪುಣ್ಯ ಇರುತ್ತಪ್ಪ ಎಲ್ಲರಿಗೂ. ಎಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ ಖರ್ಚುಗಳಿಗೆ ಹಣ ಬರ್ತಾ ಇರುತ್ತೆ. ಯಾರಿಂದ? ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ, ಅಥವಾ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ, ತಾತ ಅಜ್ಜಿ ಮಾಡಿದ ಪುಣ್ಯನೋ, ಅಥವಾ ನೀವೇ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯನೋ ಇವತ್ತು ನಿಮಗಿದೆ. ಎಲ್ಲ ದೇವರು ಕೊಟ್ಟಿದ್ದಾನೆ. ಹಂಗಿರೋವಾಗ ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಇರೋ ಅಮೌಂಟ್ಗೆ ಬಡ್ಡಿ, ಚಕ್ರ ಬಡ್ಡಿ ಇರುತ್ತೆ, ಬೆಳೆಸ್ಕೊಂಡು ಹೋಗ್ಬೇಕು. ಇರೋ ನಿಮ್ಮ ಪುಣ್ಯಶಕ್ತಿ ಬಡ್ಡಿ, ಚಕ್ರ ಬಡ್ಡಿ ಅಂತ ನಿಮ್ಮ ಪುಣ್ಯಶಕ್ತಿನ ಬೆಳೆಸ್ಕೊಂಡು ಹೋಗ್ಬೇಕು. ಆವಾಗ ನಿಮಗೆ ಕಷ್ಟಗಳು ಒಕ್ಕರ್ಸ್ಕೊಳ್ಳಲ್ಲ, ದಾರಿದ್ರ್ಯ ಹತ್ರ ಬರೋಲ್ಲ, ರೋಗಗಳು ಹತ್ರ ಬರೋಲ್ಲ, ಅಶಾಂತಿ ಹತ್ರ ಬರೋಲ್ಲ. ಶತ್ರುಗಳು ಬರ್ತಾರೆ ಬಿಡಿ, ಏನೇ ಬಂದರೂ, ರೋಗ ಬಂದರೂ ಅವ್ರು ನಾಶ ಆಗ್ತಾರೆ. ಆದರೆ ಕೆಲವ್ರು ಹಂಗಲ್ಲ, ಇರೋ ಚೆನ್ನಾಗಿ ಮೆಕ್ತಾರೆ, ಕುಡಿತಾರೆ, ತಿಂತಾರೆ, ಕುಡಿತಾರೆ. ನಂದು ನಾನೇ ದೊಡ್ಡ ಪುಡಿಂಗ್ ಅಂತ ಮೆರೀತಾರೆ. ಆಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಅಕ್ಕಪಕ್ಕ ಮನೆಗಳಲ್ಲಿ ದುರ್ಬಲರ ಮೇಲೆ ನಾನೇ ಪುಡಿಂಗ್ ಅಂತ ಅವ್ರ ಮೇಲೆಲ್ಲ ದಾಳಿ ಮಾಡ್ತಾರೆ. ಅವ್ರದ್ದೆಲ್ಲ ಕಿತ್ಕೊಂಡು ತಿಂತಾರೆ, ದೋಚ್ಕೊಂಡು ತಿಂತಾರೆ, ಇನ್ನೊಬ್ಬರನ್ನ ತುಳಿತಾರೆ. ಆಡಬಾರ್ದು ಆಟಗಳೆಲ್ಲ ಆಡ್ತಾರೆ ಅಮಾಯಕರ ಮೇಲೆ. ಅಮಾಯಕತ್ವದ ಮೇಲೆ ಆಡಬಾರ್ದು ಆಟಗಳೆಲ್ಲ ಆಡ್ತಾರೆ ಪುಡಿಂಗರು ಇವರು. ಹೆಣ್ಣಾಗಲಿ ಗಂಡಾಗಲಿ ಆಡ್ತಾರೆ ಇವರು. ಮೋರು ಬಿಟ್ಟಾರು ಊರಿಗೆ ದೊಡ್ಡವ್ರು ನೋಡ್ರಿ, ಹಂಗೆ ಇವರು.
ಆಡಿ 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 ಲಾಸ್ಟಿಗೆ ಒಕ್ಕರ್ಸ್ಕೊಳ್ಳುತ್ತೆ, ಪಾಪದ ಕೂಡ ತುಂಬುತ್ತೆ ನೋಡ್ರಿ. ಪುಣ್ಯದ ಅವರಲ್ಲಿ ಅಷ್ಟೋ ಇಷ್ಟ ಪುಣ್ಯ ಇರ್ತದೆ, ಯಾವಾಗ ಆಡ್ತಾರೆ, ಆಡಬಾರ್ದು ಆಟಗಳು ಆಡ್ತಾರೆ, ಆ ಪುಣ್ಯ ಶಕ್ತಿ ಯಾವಾಗ ನಾಶ ಆಗುತ್ತೆ, ಪಾಪದ ಶಕ್ತಿ ಜಾಸ್ತಿ ಆಗುತ್ತೆ ಅವರಲ್ಲಿ. ಪಾಪದ ಕೂಡ ತುಂಬಿದ ತಕ್ಷಣ ದಪ್ಪ ಅಂತ ಬಿದ್ದೋಗ್ತಾರೆ. ಯಾವ ರೀತಿ ಇಲ್ಲ ಅವ್ರ ಮನೇಲಿ ಯಾರಿಗೋ ಆಕ್ಸಿಡೆಂಟ್ಗಳಾಗಿ ಸಾಯ್ತಾರೆ, ಇಲ್ಲ ಹಾಸ್ಪಿಟ್ಲಲ್ಲಿ ಕೊಳಿತಾರೆ, ಇಲ್ಲ ಇವ್ರಿಗೆ ಯಾವುದೋ ಲಕ್ವಾಯ್ ಅಂತಾರಲ್ಲ, ಸ್ಟ್ರೋಕ್ ಹೊಡೆದು ಒಂದು ಕೈಯೋ ಕಾಲೋ ಕಣ್ಣೋ ಹೋದ್ರೆ ಬಿದ್ದಿದ್ದ ಕಡೆ ಬಿದ್ದಿರಬೇಕು, ಇಲ್ಲ ಸೊಂಟ ಹೋದ್ರೆ ಬಿದ್ದಿದ್ದ ಕಡೆ ಬಿದ್ದಿರಬೇಕು, ಇಲ್ಲ ಕಿಡ್ನಿನೋ ಹಾರ್ಟೋ ಏನೋ ಒಂದು ಪ್ರಾಬ್ಲಮ್ ಆದರೆ ಹಾಸ್ಪಿಟ್ಲಲ್ಲಿ ಕೊಳಿಬೇಕು, ಇಲ್ಲ ಆಕ್ಸಿಡೆಂಟ್ ಆದರೆ ಕೈಯ ಕಾಲ ಮುರ್ಕೊಂಡು ಮರಲೇ ಬಿದ್ದಿರ್ತಾರೆ. ಆವಾಗ ಲಕ್ಷಗಳು ಖರ್ಚಾಗ್ತದೆ. ಇಲ್ಲ ಯಾರೋ ಇವ್ರಿಗೆ ಟೋಪಿ ಹಾಕ್ತಾರೆ ದೊಡ್ಡವರು, ಇವ್ರಿಗಿಂತ ದೊಡ್ಡವ್ರು ಇರ್ತಾರೆ ಪುಡಿಂಗಿಗಳು, ಅವರು ನಾಶ ಮಾಡಿಬಿಡ್ತಾರೆ. ಆಮೇಲೆ ಎಲ್ಲ ಕಳ್ಕೊಂಡ್ಮೇಲೆ ಸ್ವಾಮಿ ಗುರುವೇ ಎಲ್ಲಿದ್ದೀರ ಅಂತ ಗುರುಗಳು ನೋಡ್ಕೊಂಡು ಫೋನ್ ಮಾಡೋದು, ಕಾಲ್ ಮಾಡೋದು, ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಅಂತ. ಇಲ್ಲೆಲ್ಲೋ ಒಂದು ಪುಣ್ಯ ಕೆಲಸ ಮಾಡಿರಲ್ಲ ಇವ್ರ ಲೈಫಲ್ಲಿ, ಬರೀ ಪಾಪಿಗಳಾಗಿರ್ತಾರೆ. ಇಲ್ಲೆಲ್ಲ ಆಗುತ್ತಾರೆ ಅಲ್ವಾ? ಬೇಡ ಬಿಡಿ ಅಂಥವ್ರು ವಿಚಾರ ಬೇಡ. ಅವ್ರವ್ರು ಮಾಡಿದ್ದು ನಿಮಗೂ ಎಷ್ಟೋ ಜನ ಇವತ್ತು ಅನ್ಯಾಯ ಮಾಡಿರ್ತಾರೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಎಷ್ಟೋ ಜನ ಕೆಟ್ಟದ್ದು ಮಾಡಿರ್ತಾರೆ, ಅನ್ಯಾಯ ಮಾಡಿರ್ತಾರೆ, ನಿಮ್ಮನ್ನು ತುಳಿದಿರ್ತಾರೆ, ನಿಮಗೆ ಮೋಸ ಮಾಡಿರ್ತಾರೆ. ಅವರೆಲ್ಲ ಎಷ್ಟೆಷ್ಟು ಮಟ್ಟಿಗಿರ್ತಾರೆ, ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರ್ತಾರೆ, ನಾನೇ ದೊಡ್ಡ ಪುಡಿಂಗ ಅಂತ. ಆಮೇಲೆ ನೋಡಿರಿ ಪಾಪದ ಕೂಡ ತುಂಬುತ್ತೆ ಅದು. ನೋಡಿರಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಲ್ಲೇನ್ರಿ? ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ವ? ಪಾಪ ಮಾಡಿದವ್ರು ಅನುಭವಿಸ್ಲೇಬೇಕು. ಮಾಡ್ತಾರೆ ಅವ್ರ ವಿಚಾರಗಳು ನಮ್ಗೆ ಬೇಡ. ಅವ್ರವ್ರು ಮಾಡಿದ ಅವ್ರ ಹಿಂದೆ ಇರುತ್ತೆ. ಅವ್ರವ್ರನ್ನ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಸಾಯಂಕಾಲ ಯಾರು ಏನೇ ಪಾಪ ಮಾಡಲಿ, ಯಾರು ಏನೇ ನಿಮ್ಗೆ ತೊಂದರೆ ಕೊಡಲಿ, ಯಾರು ಹಿಂಸೆ ಕೊಡಲಿ, ಕಿವಿ ಮೇಲೆ ಹಾಕ್ಕೋಬೇಡಿ, ಕಣ್ಣಲ್ಲಿ ನೋಡಬೇಡಿ. ನಿಮ್ಮ ಗುರಿ ಏನು? ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಲ್ವ, ಏನೋ ಒಂದು ಗುರಿ ಮುಟ್ಟಬೇಕಲ್ಲ. ಅದಕ್ಕೆ ನಿಮ್ಮ ಗುರಿ ಯಾವಾಗೂ ಆ ಗುರಿ ಕಡೆನೇ ಗಮನ ಇರಲಿ. ಯಾರು ಮಾಟ ಮಾರಲಿ, ಯಾರು ನಿಮಗೆ ಕಟ್ಟು ಮಾಡಲಿ, ಏನೇ ಮಾಡಲಿ, ನಿಮಗೆ ಅದು ತಟ್ಟೋದಿಲ್ಲ. ನಿಮ್ಮಲ್ಲಿ ಪುಣ್ಯಶಕ್ತಿ ಇರುತ್ತೆ. ಅದು ಆ ಮಾಟ ಯಾರು ಮಾಡ್ತಾರೆ ಅವ್ರನ್ನೇ ಸುಟ್ಟಾಗ್ಬಿಡುತ್ತೆ, ಅವ್ರನ್ನೇ ನಾಶ ಮಾಡುತ್ತೆ. ಅವ್ರು ಮಾಡಿದ ಅವ್ರಿಗೆ ತಿರುಮಂತ್ರ ಆಗಿಬಿಡುತ್ತೆ. ಅವ್ರಿಗೆ ತಿರುಮಂತ್ರ ಆಗಿಬಿಡುತ್ತೆ. ಯಾಕೆ ಹೆಂಗಾಗುತ್ತೆ? ನಿಮ್ಮಲ್ಲಿ ಪುಣ್ಯಶಕ್ತಿ ಇರುತ್ತೆ, ಅವ್ರು ಮಾಡಿದ ನಿಮ್ಮ ಹತ್ರ ಬರುತ್ತೆ. ನಿಮ್ಮ ಹತ್ರ ಬಂದಾಗ ನಿಮ್ಮ ಒಳಗೂ ಒಂದು ರಕ್ಷಾ ಕವಚ ಆಗಿರ್ತದೆ. ಅದನ್ನು ಡಿಫ್ಲೆಕ್ಷನ್ ಮಾಡುತ್ತೆ, ಮತ್ತು ವಾಪಸ್ ಕಳಿಸುತ್ತೆ. ವಾಪಸ್ ಹೋದರೆ ಏನಾಗುತ್ತೆ ಗೊತ್ತಾ? ಯಾರು ಮಾಡಿದಾರೋ ಅವ್ರಿಗೆ ನಾಶ ಮಾಡುತ್ತೆ, ಯಾರು ಮಾಡಿಸಿದಾರೋ ಅವ್ರಿಗೆ ನಾಶ ಮಾಡುತ್ತೆ ಅದು. ಯಾಕಂದರೆ ಅದು ವೇಸ್ಟ್ ಆಗೋಕ್ಕೆ ಚಾನ್ಸೇ ಇರೋಲ್ಲ. ಅವರು ಮಾಡಿರ್ತಾರೆ ನಿಮ್ಮನ್ನು ನಾಶ ಮಾಡ್ಬೇಕಂತ, ಅದು ಬಂದಿರುತ್ತೆ ನಿಮ್ಮ ಹತ್ರ. ಒಂದು ವೇಳೆ ನಿಮ್ಮಲ್ಲಿ ಪುಣ್ಯಶಕ್ತಿ ಇಲ್ಲ, ಬೇರೆಯವರು ಇವಾಗ ಕೆಲವರಲ್ಲಿ ಪುಣ್ಯಶಕ್ತಿ ಇರಲ್ಲ, ಪಾಪ ಶಕ್ತಿ ಇರುತ್ತೆ, ಅವ್ರಿಗೆ ಬೇಗನೆ ಅದು ಒಕ್ಕರ್ಸ್ಕೊಳ್ಳುತ್ತೆ. ಪುಣ್ಯಶಕ್ತಿ ಇರೋರ್ಗೆ ಹಂಗಾಗಲ್ಲ, ಅದು ರಿವರ್ಸ್ ಆಗುತ್ತೆ. ಅವ್ರಿಗೆ ಯಾರು ಮಾಡಿದಾರೋ ಅವ್ರಿಗೆ ರಿವರ್ಸ್ ಆಗಿಬಿಡುತ್ತೆ, ಅವರೇ ನಾಶ ಆಗ್ತಾರೆ. ಗೊತ್ತಾಯ್ತಲ್ಲ? ಇದೇ ಕಟ್ಟು ಅಂದ್ರೇನು? ಯಾರೋ ಕೆಡಿಸಿರ್ತಾರೆ, ಅದನ್ನು ಸರಿ ಮಾಡೋದೇ ಕಟ್ಟು ಅಂತಾರೆ ಕೆಲವರು. ಕಟ್ಟು ಬಿಡಿಸೋದು, ಮಾಟ ಮಾಡಿರ್ತಾರಲ್ಲ ಅದನ್ನು ಬಿಡಿಸೋದು. ಗೊತ್ತಾಯ್ತಲ್ಲ? ಈ ಥರ ಇರುತ್ತೆ ಬಿಡಿ. ಅವರವರ ನಂಬಿಕೆ ಅವ್ರದ್ದು. ನಾವು ಹುಡುಗ ಒಬ್ಬ ಶಿಷ್ಯ ರಘುನಂದನ್ ಕೇಳಿದ, ಅದಕ್ಕೆ ನಾನು ಅದರಲ್ಲಿ ಬುದ್ಧ ಇಡಬೇಕಂತ ಇಟ್ಟಿದ್ದೀನಿ. ಓಕೆ ಅವರೇ, ಅವ್ರವ್ರು ಮಾಡಿದ ಪಾಪ ಅವ್ರ ತಲೆಗಳಿರುತ್ತೆ. ಇಲ್ಲಿ ಮಾಟ, ಯಂತ್ರ, ತಂತ್ರ, ಮಂತ್ರ, ಮಂತ್ರಗಾರರು, ಇನ್ನೊಬ್ಬರು ಮತ್ತೊಬ್ಬರು, ಕುಚೋದ್ರು, ಕುತಂತ್ರಿಗಳು, ಒಳ್ಳೆಯವರು ಕೆಟ್ಟವರು ಎಲ್ಲ ಈ ಜಗತ್ತಿನಲ್ಲಿದ್ದಾರೆ. ನಾವು ಇವ್ರ ಮಧ್ಯೆ ಇದ್ದೀವಿ. ಭಗವಂತ ನಮಗೊಂದು ಒಳ್ಳೆ ದಾರಿ ತೋರಿಸು ಅಂತ ನಾವು ಕಾಯ್ತಾ ಇರ್ತೀವಿ ಅಲ್ವಾ? ಯಾವುದೋ ಒಂದು ಒಳ್ಳೆಯ ಕಾಲ ಬರಲಿ ಭಗವಂತ ನಮಗೆ ಅಂತ ಕಾಯ್ತಾ ಇರ್ತೀವಿ ಅಲ್ವಾ? ಅದೇ ಒಳ್ಳೆಯದು. ನಾವು ಗುರು ದೈವದ ಮೇಲೆ ಭಾರ ಹಾಕಿ ಹೋಗೋಣ. ಸರಿಲ್ಲ? ಓಕೆ. ನಿಮಗೆ ನೋಡಿವರ ನಿಮಗೆ ಸದಾ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳು ಡಿವೈಡ್ ಆಗಲಿ. ಹಾಗೆ ಸದಾ ನಿಮ್ಮ ಪುಣ್ಯಶಕ್ತಿ, ನಿಮ್ಮ ಧರ್ಮಶಕ್ತಿ ನಿಮ್ಮ ಒಳಗೂ ಹೊರಗೂ ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡಲಿ. ಅದಕ್ಕೆ ಗುರು ದೈವನ ಮರಿಬೇಡಿ, ಪುಣ್ಯ ಕೆಲಸಗಳನ್ನು ಮರಿಬೇಡಿ. ಸರಿಲ್ಲ? ಓಕೆ. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಧರ್ಮವಂತರವರು ಎಲ್ಲರಿಗೂ ಒಳ್ಳೆಯದಾಗಿ ರಕ್ಷಾ ಕವಚ, ಗುರು ದೈವ ರಕ್ಷಾ ಕವಚ, ಅಂತರ್ಯಾಮಿ ಪುಣ್ಯಶಕ್ತಿ ನಿಮ್ಮನ್ನು ಕಾಪಾಡಲಿ. ಪೀಡೆ ಪಿಶಾಚಿ ದಾರಿದ್ರ್ಯಗಳಿಂದ, ದುಷ್ಟರಿಂದ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಬಯಸ್ತೀನಿ. ನನ್ನ ಅಭಿಮಾನಿಗಳು, ಭಕ್ತರ ಆಗಿರೋ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಓಕೆ, ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲದೆ ನಾನು ಹಾಕಿರೋ ವೀಡಿಯೋಗಳೆಲ್ಲ ನೋಡಿ, ಹಾಗೆ ಮುಂದೆ ಆಗೋ ವೀಡಿಯೋಗಳು ನೋಡಿ. ಸದಾ ದಿನಕ್ಕೆ ಒಂದು 2-3 ವೀಡಿಯೋ ನೋಡಿ ನನ್ನ ಚಾನಲಲ್ಲಿ. ಸದಾ ನಿಮಗೆ ಪುಣ್ಯಶಕ್ತಿ ಹೆಚ್ಚುತ್ತೆ, ಯಾವುದೇ ದುಷ್ಟ ಶಕ್ತಿಗಳ ಕಾಟ ನಿಮಗಿರಲ್ಲ. ಹಾಗೆ ಆರೋಗ್ಯ ಭಾಗ್ಯ ಲಭಿಸುತ್ತೆ. ದುಷ್ಟರ ಕಾಟದಿಂದ ನೀವು ಮುಕ್ತರಾಗ್ತೀರಾ, ಸಾಲಗಳ ಬಾಧೆಯಿಂದ ನೀವು ಮುಕ್ತರಾಗ್ತೀರಾ, ಶತ್ರುಗಳ ಬಾಧೆಯಿಂದ ನೀವು ಮುಕ್ತರಾಗ್ತೀರಾ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ, ಸಂದೇಹ ಬೇಡ. ನಿಮ್ಮಲ್ಲಿ ಆತ್ಮಶಕ್ತಿ ಇಟ್ಕೊಳ್ಳಿ, ಗೆಲ್ತೀವಿ, ನಮ್ಗೆ ಒಳ್ಳೆಯದಾಗುತ್ತೆ ಅಂತ. ಅದಕ್ಕಿರೋ ಒಂದೇ ಒಂದು ಅಂದರೆ ಯೂಟ್ಯೂಬಲ್ಲಿ ನಾನು ಹಾಕಿರೋ ವೀಡಿಯೋಗಳು ದಿನಕ್ಕೆ ಕನಿಷ್ಠ 3 ಆದರೂ ನೋಡಿ.
ಸುಮಾರು 9ನೇ ತಿಂಗಳಿಂದ ನೋಡಿ, ಈಗ ನಾನು 9ನೇ ತಿಂಗಳು 2024ನೇ ಇಸ್ವಿ, ಅಲ್ಲಿಂದ ಈ ಕಡೆ ನೋಡ್ಕೊಂಡು ಬನ್ನಿ. ದಿನ 3 ವೀಡಿಯೋ ಸಾಕು, ನಿಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲನ ಸಲಹೆ ಕೇಳಬೇಕಲ್ಲ, ನಂಬರ್ ಕೇಳಿ ವಾಟ್ಸಪ್ಪಲ್ಲಿ ನಾನು ಕೊಡ್ತೀನಿ, ಕಾಲ್ ಮಾಡಿ, ಓಕೆಲ್ಲ. ಇಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ, ದೀಕ್ಷೆ ಕೊಡ್ತೀವಿ, ಮಂತ್ರೋಪದೇಶ ಇರುತ್ತೆ, ಕೂಡಲೇ ಸಾಧನೆ ಇರುತ್ತೆ. ಯಾರನ್ನ ಸೇರ್ಕೋಬೇಕು, ಕಲಿಬೇಕು ಅನ್ನೋದಿದ್ದರೆ ನನ್ನ ನಂಬರ್ ತೊಗೊಳ್ಳಿ, ಜಾಯ್ನ್ ಆಗಿ, ಓಕೆಲ್ಲ. ಓಕೆ, ಅಲ್ಲಿ ಒಳ್ಳೆಯದಾಗಲಿ. ಇವ್ರು ಯಾರು ಇಷ್ಟಪಡ್ತಾ ಒಳ್ಳೆಯವರು, ಅವ್ರು ಒಳ್ಳೆಯದು, ಎಲ್ಲರೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.